ನಮ್ಮ ಹೊಸ 17 Pro Max ಆಪಲ್ ಸ್ಟೋರ್ ಅಲ್ಲಿ 1,70,000 ರೂಪಾಯಿನ ಕೊಟ್ಟು ಇದೇನ CPU ಆಪಲ್ ಅವ್ರದ್ದು ಆರೆಂಜು ಸಿಲ್ವರ್ ಬ್ಲೂ ನಾನ್ ತಗೋತಿರೋದು ಇದೇ ಫೋನು. ಶೇಖರ್ ಆಪಲ್ ಟಿವಿ ತಗೊಳ್ಳೋ ಚೈನ್ ಕೊಟ್ಬಿಟ್ಟು. Pro Max ತರ್ಸ್ಕೊಡಕ್ಕೆ ಎಷ್ಟು ದಿನ ಆಗುತ್ತೆ ಅಣ್ಣ? ಬೆಂಗಳೂರಲ್ಲಿ ಯಾರೋ ಮನೇಲಿ ಅಡುಗೆ ಮಾಡಲ್ಲ ಸಂಡೇ ಹೊತ್ತು. ಹೆವಿ ಮಟನ್ ಪೀಸ್ ಆಗೋದು. ಒಳಗಡೆ ಬಂದವ್ರಿಗೆ ಎಂಟ್ರಿ ಫೀಸ್ ತಗೊಬಿಟ್ಟಿದ್ರು ಒಂದ್ಸಲಿ. ಎಲ್ರಿಗೂ ನಮ್ಮ ವಿಚಿತ್ರ ಲಾಕ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಹೊಸ iPhone 17 Pro Maxನ ತಗೊಳಕ್ಕೆ ಹೋಗ್ತಾ ಇದ್ದೀನಿ ಹೆಬ್ಬಾಳ್ ಆಪಲ್ ಸ್ಟೋರಲ್ಲಿ, ಮೇನ್ ಸ್ಟೋರಲ್ಲಿ. ನನ್ನ ರೂಮ್ ಏನು ಈ ಥರ ಆಗ್ಬಿಟ್ಟೈತೆ ಅಂತ ಯೋಚನೆ ಮಾಡ್ತಿದ್ದೀರಾ? ಇಷ್ಟೊಂದು ಪ್ರೊಫೆಷ್ನಲ್ ಆಗಿ ಇಟ್ಕೊಳ್ಳೋ ವ್ಯಕ್ತಿ ಯಾರು ರೂಮ್ನ ಅಂದರೆ ಇಲ್ಲಿದ ನೋಡಿ. ಕಿರಿಕ್ ಪವನ್ಗೆ ಚಾಯ್, ಕಿರಿಕ್ ಪವನ್ಗೆ ಚಾಯ್. ಸರಿ ನೋಡಿ ನೋಡಿ ಗೈಸ್, ಹರಟೆ ಹೊಡಿಯೋಕ್ಕೆ ಏನೇನು ಬೇಕು, ಸಿಸ್ಟಮು, ಗೇಮ್ ಆಡೋಕ್ಕೆ, ಇಲ್ಲಿ TV, PS5, ಹರಟೆ ಹೊಡಿಯೋಕ್ಕೆ, ಚೆನ್ನಾಗಿ ನಿದ್ದೆ ಹೊಡಿಯೋಕ್ಕೆ ಏನೇನು ಬೇಕು ಎಲ್ಲ ಕ್ಲೀನಾಗಿ ಸೆಟ್ ಮಾಡ್ಕೊಂಡು ನಾನು ಕೆಳಗಡೆ ಶೇಖರ್ ಬಂದು ವೆಯ್ಟ್ ಮಾಡ್ತಾನೆ. ಬನ್ನಿ ಹೋಗೋಣ. ಎಲ್ಲರೂ ಗ್ಯಾಂಗ್ ಕಟ್ಕೊಂಡು ಬಿಡೋದು, ನಾನು ಒಬ್ಬನೇ ಪೀಸ್ ಆಗಿರಕ್ಕೆ ಮಾಡ್ಕೊಂಡು ಅಲ್ಲ ಒಬ್ಬನೇ ಬಿತ್ಕೋ ಒದ್ದಾಡಕ್ಕೆ. ಶೇಖರ್ ಕರೆದು ಬಂದ ನೋಡಿ ಗೈಸ್. ನಮ್ಮ ಜನ ಎಷ್ಟೇ ಮುಂದುವರೆದ್ರು, ಎಷ್ಟೇ ದುಡ್ಡು ಮಾಡಿದ್ರು ಹತ್ಸ್ಬಿಟ್ಟ ಶೇಖರ್. ಮುಂದಕ್ಕೆ ಹೋಗೋ, ಮೊಟ್ಟೆ ಹೊಡೆದವ್ರು ಕಣೋ, ಅದನ್ನೇ ಹೇಳ್ತಾ ಇದೀವಿ ಅಲ್ಲಿ ನೋಡಿ. ಅಮಾಸೆ ಉಣ್ಬೇಲೆಲ್ಲ ಇಲ್ಲಿ ರೋಡಲ್ಲಿ ಮೊಟ್ಟೆ ಹೊಡೆಯೋದು, ಮೂರ್ ಕ್ರಾಸ್ ಇರೋ ಕಡೆ ರೋಡಲ್ಲಿ ಮೊಟ್ಟೆ ಹೊಡೆದು ಈ ತರ ವ್ಯಕ್ತಿಗಳನ್ನೆಗೆ ಹಿಂಸೆ ಕೊಟ್ಟು ಶಾಪಗಳನ್ನ ಹಾಕ್ಸೋದು. ಎಷ್ಟೇ ಇಂಪ್ರೂವ್ ಆಗಲಿ, ಎಷ್ಟೇ GDP ಬೆಳೀಲಿ, ಮೋದಿ ಎಲ್ಲ ಒಬಾಮನೇ ಬರಲಿ ಇಂಡಿಯಾಗೆ ಪ್ರೆಸಿಡೆಂಟ್ ಆಗಿ, ಯಾಕೋ ಹಿಂಗ ಆಡ್ತಿದ್ಯಾ? ಸಮಾಜದ ಬಗ್ಗೆ ಮಾತಾಡೋರು ಶೇಖರ್ಗೆ ಆಗಲ್ಲ, ಅವನ ಬಗ್ಗೆನೇ ಮಾತಾಡಬೇಕು. ಆದ್ರೆ ಈ ತರ ಕಿತ್ತೋಗಿರೋ ಕೆಲಸಗಳು, ಈ ತರ ಮೂಢನಂಬಿಕೆಗಳು ಎಲ್ಲ ನಿಲ್ಸಿ. ಮೊಟ್ಟೆ ಹೊಡಿಯೋದು, ಅಮಾಸೆ ಆದ್ರೆ ಅದೇನೋ ಮಾಡಕ್ ಹೋಗೋದು, ಮೊಬೈಲ್ ಹಿಡ್ಕೊಂಡು ಮೆಸೇಜ್ ಮಾಡೋದು ಎಲ್ಲ ನಿಲ್ಸಿ. 512 GB 17 Pro Max ನಡಿಯಕ್ಕಾಗಲ್ಲಪ್ಪ. ನೋಡ ಹಳೆ ಫೋನ್ ಇದೆ ಇಲ್ಲ, ನಮ್ದು ಹಂಗೆ ಮಚ್ಚಿ. ಇನ್ನೇನು ಹೊಸ ಫ್ರೆಂಡ್ಸ್ ನಮ್ದು ಹಂಗೆ ಮಾಡ್ಬಿಡ್ತಾನೆ. ಹೊಸ ಕಾರ್ ಬೇರೆ ಬಂದೈತೆ, ಹಳೆ ಕಾರ್ ಬೆಲೆನೇ ಇಲ್ಲಪ್ಪ ಇವಾಗ. ಹಳೆ ಕರಲ್ಲೇ ಕಣಪ್ಪ ಹೋಗ್ತಿರೋದು ಈಗ ಕರ್ವಲ್ಲಿ. ಇದು ಇಲ್ಲ ಮೊನ್ನೆ ಎಲ್ಲ ಓಡ್ ಬಂದಾನೆ. ಇವತ್ತು ಯಾಕೆ ಹೇಳಿ ತಂದಿಲ್ಲ? ಮೊನ್ನೆ ಎಲ್ಲ ಓಡ್ ಬಂದ ಅರ್ಧ ಹೇಳ್ತಾ ಇದ್ದೆ ಅವನಿಗೆ, ಕಾರು ತಗೊಂಡು EMI ಮೊನ್ನೆಯಲ್ಲಿ ಶೇಖರ್ 5 ದಿನದಿಂದ 6,000 ಡೀಸೆಲ್ ಆಯ್ತು. ಅದಕ್ಕೆ ಇವತ್ತಿರ್ಲಿಲ್ಲ, ಅದಕ್ಕೆ ಗಾಡಿ ಬಂದೆ. ಇದು ಎತ್ಕೊಂಡ್ಬಂದಿರೋದು 2,000 ಬ್ರೋ ಇವಾಗ. ಇಲ್ಲ ನಡಿಯಲ್ಲಿ ಅಲ್ಲಿ ಮುಂದೆ ಬಿರಿಯಾನಿ ಅಂಗಡಿ ಒಳಗಡೆ ಹೋದ್ರೆ ಲಾರ್ಜ್ ತರ ಕಾಣ್ತಿಲ್ವಲ್ಲಿ ಅನ್ಕೊಂಡೆ. ಒಳಗಡೆಗೆ ನುಗ್ಸು ಹೇಳ್ತೀನಿ. ತೂಗುದೀಪ ಬಿರಿಯಾನಿಗೆ ಹೋಗ್ತಾ ಇದೀವಿ. ಒಳಗಡೆ ಹೋಯ್ತು ನಾನು ನೋಡಿ. ಒಳಗೈತಾ ಪಾರ್ಕಿಂಗು? ಒಳಗಡೆ ಪಾರ್ಕಿಂಗ್ ಇಟ್ಟವರಪ್ಪ, ಅದಕ್ಕೆ ಇಲ್ಲಿ ಬರೋದೆಲ್ಲ ಬೇಗ ಖಾಲಿ ಆಗ್ಬಿಡ್ತೀವಿ. ಚೆನ್ನಾಗಿ ಮಾಡಿದಾರೆ. ಮೊದಲು ನನಗೆ ಹಳೇದು ಓಪನ್ ಆದಾಗ ಲಾಕ್ಡೌನ್ ಎಲ್ಲ ಆದ್ಮೇಲೆ ಇಷ್ಟ ಆಯ್ತು. ರಿವ್ಯೂನ ನಾನು ಮಾಡ್ತೀನಿ ತಿಂದ್ಬಿಟ್ಟು, ನೀನೇನು ಬಿಡು. ನಮಗೆ ಇಷ್ಟ ಆಗುತ್ತೆ. ಪವನ್ ಗ್ರೌಂಡ್ ಕ್ಲಿಯರ್ ಮಾಡ್ಕೊಡ್ತಿದ್ದಾನೆ ನಮ್ಗೆ. ಬೇರೆ ಕಾರ್ ಬಂದ್ರೆ ಹೋಗಕ್ಕಾಗಲ್ಲ. ಒಳಗಡೆನೆ ಐತೆ, ನಡೆಯೋ ನೋಡುವ. ಜಾಗ ಇಲ್ಲ ಕಣ. ಇವಾಗ ಮಧ್ಯಾಹ್ನದ ಊಟ ಮಾಡ್ಕೊಳಕ್ಕೆ ಬಂದ್ವಿ ಶೇಖರ್, ನಾನು. ರೇಂಜ್ಗೆ ರಶ್ ಆಯ್ತಲ್ಲ ಹೋಟ್ಲು, ಟೇಬಲೇ ಖಾಲಿ ಇಲ್ಲ. ನಾವು ತೂಗುದೀಪ ಬಿರಿಯಾನಿ ಹೌಸಲ್ಲಿ, ತೂಗುದೀಪ ದೊನ್ನೆ ಬಿರಿಯಾನಿಯಲ್ಲಿ ಮಟನ್ ಬಿರಿಯಾನಿ, ಮಟನ್ ಚಾಪ್ಸು, ಲಿವರು ಎಲ್ಲನೂ ಆರ್ಡರ್ ಮಾಡಿಬಿಟ್ಟು ತಿಂತಾ ಇದ್ದೀವಿ. ಮಟನ್ ಸಾಫ್ಟ್ ಆಗಿದೆ. 3 ಗಂಟೆ ಮೇಲೆ ಬಂದ್ರೆ ಇವತ್ತು ಸಿಕ್ಕಿಲ್ಲ ಅಂದ್ರೂ ನೋಡಿ ಹೆವಿ ರಶ್ ಐತೆ. ಸಂಡೇ ಅಲ್ವಾ, ನಮ್ಮ ಬೆಂಗಳೂರಲ್ಲಿ ಯಾರೋ ಮನೇಲಿ ಅಡುಗೆ ಮಾಡಲ್ಲ ಸಂಡೇ ಹೊತ್ತು. ನಮ್ಮೂರ ಕಡೆ ಎಲ್ಲ ಸಂಡೇ ಒಳ್ಳೆ ಮಟನ್ ಹೊಡೆದು ಚಿಕನ್ ಹೊಡೆದು ತಿಂತಾರೆ. ಹೆಂಗೈತೆ ಪವನ್ ಬಿರಿಯಾನಿ? ಚೆನ್ನಾಗಿರುತ್ತೆ, ಯಾವಾಗ ತಿಂತಿರ್ತೀವಿ. ಚೆನ್ನಾಗೈತೆ, ನನಗೂ ಇಷ್ಟ ಆಯಿತು ಟೇಸ್ಟು. ಎಳೆ ಮಟನ್ನು ಮತ್ತೆ ಹನುಮಂತು ಪಲಾವ್ಗಿಂತ ಚೆನ್ನಾಗಿ. ಹೌದು, ಮೊದಲು ಚೆನ್ನಾಗಿತ್ತು, ಟೇಸ್ಟ್ ಮಾಡಿಬಿಟ್ಟಿದ್ದೆ. ನಾನು ಇವಾಗ ಮೊನ್ನೆ ತಿಂದ್ಬಿಟ್ಟು ವಿಡಿಯೋ ಹಾಕಿದ್ದೆ, ನೋಡಿಲ್ಲ ಒಟ್ಟು. ಅದಕ್ಕಿಂತ ಇದು ಚೆನ್ನಾಗಿದೆ ಅನಿಸ್ತಾ ಇದೆ. ಮೊನ್ನೆ ಸಕಲೇಶ್ಪುರಕ್ಕೆ ಹೋಗಿ ನಾವು ದುರ್ಗಾಶ್ರೀ ಮೆಸ್ ಅಂತೇನೋ ಸುಮ್ಮನೆ ಯೂಟ್ಯೂಬಲ್ಲಿ ನೋಡ್ಕೊಂಡು ಹೋದೋ. ಸಕಲೇಶ್ಪುರ ಚಿಕ್ಕ ಮೆಸ್ಸು ಹೆಂಗಿತ್ತು ಅಂದರೆ, ಒಂದು ಬಿರಿಯಾನಿ ತಿನ್ನೋಕ್ಕೆ ನಾನು ಯಾವತ್ತಿಲ್ಲಾರು ಹೋದ್ರೆ ಒಂದು ಬಿರಿಯಾನಿ ಮೇಲೆ ತೊಗೊಳ್ಳೋದೇ ಇಲ್ಲ. ಬಿರಿಯಾನಿ ಮತ್ತು ಇನ್ನೊಂದು ತಗೊಂಡೆ, ಕ್ರೇಜಿ ಇತ್ತು ಮಾತ್ರ. ಹಿಂಗೆ ಶೇಖರ್
ಸೂಪರ್ ಆಯಿತು. ಇದಂಗೈತೆ ತೂಗುದಪ್ಪ. ಇದು ಚೆನ್ನಾಗೈತೆ. ಅದು ಸಾಕು. ಚರ್ಬಿ ತಿನ್ನೋಣ. ಓ ಹೆವಿ ಮಟನ್ ಪೀಸ್ ಆಗೋದು. ಮಟನ್ ಬಿರಿಯಾನಿ ಹೆವಿ ಇಷ್ಟ ಆಯ್ತು ನನಗೆ. ಮೈಲ್ಡಾಗೆ ಸಾಫ್ಟ್ ಮಟನ್ನು ಟೇಸ್ಟಿಯಾಗಿ ಸಾಕಾಗೈತೆ. ಪವನ್ ಮಾತನ್ನ ನಂಬೋದು ಇವಾಗ. ಅಂದ್ರಲ್ಲಿ ಏನಾಗುತ್ತೆ ಹೇಳು, ಅಡಾಸನ್ ಮಾಡಿದ್ರೆ ಕ್ಯಾನ್ಸಲ್ ಮಾಡು. ಏನು ಕಾಲ್ ಮಾಡ್ಲಾ ಕಾಂಟ್ಯಾಕ್ಟ್ ಎಲ್ಲ ಬರ್ತದೆ ನನ್ನ ಮಗನೇ ನೀನ್ ತೆಗೆದ್ರೆ. ನೋಡಿ ಎಷ್ಟು ಜೋಕಿ ಅವನೇ. ಇವೆಲ್ಲ ಭಾರಿ ಸೂಕ್ಷ್ಮ ಇದೆ. ಕಾಂಟ್ಯಾಕ್ಟ್ ಬಂದ್ಬಿಡುತ್ತಂತೆ. ಕಾಂಟ್ಯಾಕ್ಟ್ ಹೋಯ್ತಾರೆ ನನಗೇನೆಲ್ಲ ಹಾಕೋ. ಅವನ ಹೆಸರು ಐತೆ. ಏನು ಬರೀ ಹಿಂದೂ 360 ನಾ? ಫುಲ್ ಎಲ್ಲ 360 ಓಪನ್ ಮಾಡು. ಅದನ್ನ ಯಾರೋ ನಿಲ್ಸೋ ಬರ್ತದೆ. ಇನ್ನೇನು ರನ್ನಿಂಗ್ ಅಲ್ಲಿ ಬರ್ದಾರೆ ಇನ್ನೇನು ತಗೋಬೇಕು. 360 ಬರೀ ಇದಕ್ಕೆ ಅಣ್ಣ ಬರ್ತದಣ್ಣ 360. ಇದರಲ್ಲಿ ಗೈಸ್ ಸೆನ್ಸರ್ ರೆಡಾರ್ ಅಡಾಸ್ ಅಲ್ವೇನೋ ಅದು. ಇಂಡಿಕೇಟರ್ ಹಾಕೋ ಚಿಲ್ಲ. ನೋಡಿ ಫುಡ್ ಲಾಗರು, ಕಾರ್ ಲಾಗರು, ಆಮೇಲೆ ಇದು ಚಾಲೆಂಜ್ ಲಾಗರು, ಡೈಲಿ ಲಾಗರು, ಆಲ್ ರೌಂಡರ್. ನಾನು ಆಲ್ ರೌಂಡರ್. ಏನ್ ಲಾಗರು, ಜನ ಯಾವ್ದನ್ನ ಇಷ್ಟಪಡ್ಬೇಕು ಅಂತ ಗೊತ್ತಾಯ್ತಲ್ಲ ನಿನಗೆ. ನನ್ನನ್ನೇ ಇಷ್ಟಪಡ್ಲಿ ಸಾಕು. ನಾನ್ ಮಾಡೋದೆಲ್ಲ ಇಷ್ಟ ಆಮೇಲೆ ಆಗುತ್ತೆ. ಕ್ಯೂಟ್ ಸ್ಮೈಲು, ಆ ಕ್ಯೂಟ್ ಸ್ಮೈಲು. ಶೇಖರ್ ಕ್ಯೂಟ್ ಬಾಯ್. ಶೇಖರ್ ಒಂಥರ ಗತ್ತು ಸಕಲ ಕಲ. ಒಬ್ಬ ಗೊತ್ತು ಅಂದ್ರೆ ಗತ್ತಲ್ಲೇ ಅವನೇ ನಿಮ್ಮಚ್ಚ. ಶ್ರವಣಾಯ್ ಕಾರ್ಯ ಕೊಡ್ಸಲ್ಲ. ಟ್ರಿಪ್ ಹೋದಾಗ ಈ ಟ್ರಾಫಿಕ್ ಅಲ್ಲಿ ಕಾರೆಲ್ಲ ಓಡ್ಸಕ್ಕಾಗಲ್ಲ. ಅಲ್ಲ, ಟ್ರಿಪ್ ಹೋದಾಗ ನಾನು ಓಡಿಸ್ತೀನಿ ಅಂತಾರೆ ಎಲ್ಲ. ಎಲ್ಲ ಈ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ತಗೊಂಡ್ರ ಓಡ್ಸಲ್ಲ ಕಾರ್ ಓಡ್ಸಕ್ ಬೇಜಾರು ಅಂದ್ರೆ ನಾನು ಓಡ್ಸಲ್ಲ, ನೀನ್ ಓಡ್ಸು. ಪೆಟ್ರೋಲ್ ಸ್ಟಿಕ್ಕರ್ ಇಬ್ರು ಪ್ರಕಾರ ಅಣ್ಣ ತಮ್ಮ, ಸ್ವಂತ ಅಣ್ಣ ತಮ್ಮನ ಕಮೆಂಟ್ ಹಾಕ್ತಾರೆ ನೋಡ್ಬೇಕಾರೆ. ಕೊಟ್ಟಿದೀವಿ. ಸೀನಿಯರ್ ಮ್ಯಾನೇಜರ್, ಇವ್ನು ಮ್ಯಾನೇಜರ್ ಗ್ರೂಪ್ಗೆ. ಯಾರು ಸೀನಿಯರ್? ಶ್ರವಣ ಮ್ಯಾನೇಜರ್, ಶೇಖರ್ ಮ್ಯಾನೇಜರ್. ಶೇಖರ್ ಮ್ಯಾನೇಜರ್ ಅಲ್ಲ, ಆಲ್ ರೌಂಡರ್, ಡ್ಯಾಮೇಜರ್, ಶೇಖರ್ ಡ್ಯಾಮೇಜರ್. ಕೊಂದವರೆಲ್ಲ ಶೇಖರ್ನೇ ರೋಸ್ಟ್ ಮಾಡ್ತಾರಲ್ಲ. ನೀನೇ ಫೋನ್ 512 ಆರೆಂಜ್ ಎಷ್ಟು ಸರ್? 1 ಕ್ಯಾನ್ಸಲ್ ಅಲ್ಲಿ 116 ಈಗ ಲಾಸ್ಟ್ ಆಯ್ತಾ ಅದು ಕ್ಯಾನ್ಸಲ್. ಅದು ಸೇಮ್ ಆಫರಾ? ಓಕೆ ಸರ್. ಆರೆಂಜ್ ಕಲರ್ ಎಲ್ಲದಕ್ಕೂ ಸೇಮ್ ಅಣ್ಣ ಪ್ರೈಸು. ನಿಮಗೆ ಮಾಡೆಲ್ ಅಂದ್ರೆ ವೇರಿಯಂಟ್ ಮೇಲೆ ಡಿಪೆಂಡ್ ಆಗುತ್ತೆ. 256 ಆದ್ರೆ 1,49,900, 512 ಆದ್ರೆ 1,69,900. ಅಣ್ಣ ಇದು ಆರೆಂಜ್ 17 Pro Max ತರ್ಸ್ಕೊಡಕ್ಕೆ ಎಷ್ಟು ದಿನ ಆಗುತ್ತೆ ಅಣ್ಣ? ತರ್ಸ್ಕೊಡಕ್ ಆಗಲ್ಲ ಸರ್, ಸ್ಟಾಕೇ ಇಲ್ಲ. ಹೌದಾ? ಹೌದು, ಎಲ್ಲ ಪ್ರೀ ಬುಕ್ ಆಗಿದೆ. ಕ್ಲಾಸ್ ತಗೊಳ್ಳಿ ಸರ್, ಯಾಕಂದ್ರೆ ಸರಿ ಸರ್ ಆಯ್ತು. ಇವ್ರಿಗೆ ಸ್ವಲ್ಪ ಡಿಮ್ಯಾಂಡ್ ಕಮ್ಮಿ ಆಗೋಯ್ತು. ಬೆಂಗಳೂರಲ್ಲಿ ಗೈಸ್ ಇವಾಗ ಹೆಬ್ಬಾಳದಲ್ಲಿ ಆಪಲ್ ಸ್ಟೋರ್ ಓಪನ್ ಆಗೈತಲ್ಲ, ಮಾಲಾಫೇಶಿಯಾದಲ್ಲಿ. ಕರ್ನಾಟಕದಲ್ಲಿ ಇರೋದೇ ಒಂದು. ಇವಾಗ ಅಲ್ಲಿ ಸ್ಟಾಕ್ಗಳನ್ನ ಯಾರಿಗೂ ಕೊಡ್ತಾನೆ ಇಲ್ಲ ಇಲ್ಲಿ ಸೇಲರ್ಸ್ಗೆ. ಫಸ್ಟ್ ಎಲ್ಲ ಕಡೆ ಸಿಗ್ತಿತ್ತಲ್ಲ, ಇವಾಗ ನೋಡಿ ಕೇಳಿದಲ್ಲ ಆರೆಂಜ್ ಕಲರ್ 17 Pro Max ಇವ್ರ ಹತ್ರ ಸ್ಟಾಕ್ಗಳೇ ಕೊಟ್ಟಿಲ್ಲ. ಅದಕ್ಕೆ ನಾನು ಅಲ್ಲೇ ಮೇನ್ ಇದ್ರಲ್ಲೇ ಆಪಲ್ ಸ್ಟೋರಲ್ಲೇ ಬುಕ್ ಮಾಡಿರೋದು ಮಾಲಾಫೇಶಿಯಾಗ. ಅದಕ್ಕೆ ಇವಾಗ ಹೋಗ್ತಿರೋದು ಫೋನ್. ಜನಗಳು ಬೆಳೆಸ್ತಾ ದುಡ್ಡು ಮಾಡ್ತಿರ್ತಾರೆ. ಹೋಗೋಣ, ಪ್ರೀತಿ ವಿಶ್ವಾಸ, ಕಷ್ಟ ಬಿದ್ದು ವಿಡಿಯೋ ಮಾಡ್ತೀವಿ, ಎಡಿಟ್ ಮಾಡ್ತೀವಿ, ಎಂಟರ್ಟೈನ್ ಮಾಡ್ತೀವಿ. ಇದು ಇದು ಏರ್ಪೋರ್ಟ್ಸ್, ವಾಚು, ಆಪಲ್ ವಾಚು, ಏರ್ಪೋರ್ಟ್ಸ್ ಎಲ್ಲ ಏನಿಲ್ವಾ? ಬರೀ ನೀವು ನಮ್ಗೆ ತೂಗುದೀಪ ಬಿರಿಯಾನಿ. ಫ್ರೆಂಡ್ಸ್ ಗಳನ್ನ ವಿಡಿಯೋದಲ್ಲಿ ಹಾಕೋ ಮಾಡ್ತೀರಾ, ಅವ್ರಿಗೇನಿಲ್ವಾ? ಕೇಳೋ, ನಮ್ಗೆ ತೂಗುದೀಪ ಬಿರಿಯಾನಿ, ಅಲ್ಲಿ ಯಾವ್ದಾರು ಹೋದಾಗ ಯಾವ್ದಾರು ಕಾಫಿ ಟೀ. ಐಫೋನ್ ನಾನ್ ತಗೋತಿಲ್ಲ, ಯಾರೋ ಗಿಫ್ಟ್ ಕೊಡಿಸ್ತಾ ಇರೋದು ನನಗೆ ಬೇಕಾದವರು. ನಾನ್ ತಗೋತಿಲ್ಲ 17 Pro Max. ನಾವು ಇವಾಗ ಜಸ್ಟ್ ಮಾಲಾಫೇಶಿಯಾಗೆ ಬಂದ್ವಿ. ಇಲ್ಲೆಲ್ಲ ಮಚ್ಚಿ ಕನ್ನಡದ ಬೋಲ್ಡ್ ಹಾಕಿಲ್ಲ ಅಂದ್ಬಿಟ್ಟು ಫುಲ್ ದೊಡ್ಡ ಗಲಾಟೆ ಎಲ್ಲ ಮಾಡಿದ್ರು. ಇಲ್ಲಿ ಒಳಗಡೆ ಬಂದವ್ರಿಗೆ ಎಂಟ್ರಿ ಫೀಸ್ ತಗೊಬಿಟ್ಟಿದ್ರು ಒಂದ್ಸಲಿ. ಎಂಟ್ರಿ ಫೀಸ್ ತಗೊಂಡಿದ್ರು ಅಂತ ಎಲ್ಲ ಇದು ಮಾಡಿದ್ರು. ಈ ಮಾಲ್ ಸ್ಟಾರ್ಟ್ ಆದ ಬರೀ ಕಾಂಟ್ರವರ್ಸಿ, ಕಿರಿಕ್ಗಳೇ ಶೇಖರ್ ತರ. ಹೌದು, ಇಂತ ಬ್ರ್ಯಾಂಡ್ ಇಲ್ಲ ಅನ್ನೋಂಗಿಲ್ಲ ಕಣ ಒಳಗಡೆ. ಯಪ್ಪ, ನಾನು ಇವತ್ತೇ ಫಸ್ಟ್ ಟೈಮು ರೋಲೆಕ್ಸ್ ಇರ್ಬೇಕಿಲ್ಲಿ. ಮಾಲಾಫೇಶಿಯಾಗಿ ಇವತ್ತೇ ಫಸ್ಟ್ ಟೈಮ್ ಹೋಗ್ತಿರೋದು. ಈ ರೋಡಲ್ಲಿ ಏರ್ಪೋರ್ಟ್ ರೋಡಲ್ಲಿ ಹೋದಾಗೆಲ್ಲ ಮೇಲಿಂದ ಈ ಕಡೆ ರೋಡಲ್ಲಿ ನೋಡಿದೆ. ಕಾಲ್ ನೋವು ಬಂದ್ಬಿಡ್ತು. ನಾನು ಹುಲಿ ಎಲ್ಲ ಒಂದ್ಸಲಿ ಬಂದ್ಬಿಟ್ಟಿದ್ದು, ಸುತ್ತಿನೇ ಕಾಲ್ ನೋವು ಬಂದ್ಬಿಡ್ತು. ಲೂಲು ಮಲ್ಗಿನ ದೊಡ್ಡ ಆಯ್ತಾ ಇದು? ಕಾಲವಾಗಿ ಇಲ್ಲೇ ನೋಡ ಶುದ್ಧ ಆಯ್ತಲೆ. ಕಟ್ ಮಾಡು. ಪಾರ್ಕಿಂಗು ತೆಗಿಬೇಕು, ಅದು ಇದು ಮೇಲ್ಗಡೆ ಮಾಲಾಫೇಶಿಯಾ ಕೆಳಗಡೆ ಪಾರ್ಕಿಂಗ್ ನೋಡಿ ಹೆಂಗಿದೆ. ಇಲ್ಲ ಮಚ್ಚಿ, ಇಲ್ಲ ಕಣ, ನಾವ್ ಕೀ ಕೊಟ್ಬಿಟ್ಟು ಹೋಗ್ಬೇಕು ಅವ್ರಿಗೆ. ಇಲ್ಲಿ ಅವ್ರೆ ಹಾಕೋತಾರ ಮುಂದಕ್ಕಂದ್ ನಡಿಯ, ಮುಂದಕ್ಕಂದ್ ಕೀ ಕೊಟ್ಬಿಟ್ಟು ಹೋಗ್ಬೇಕು. ಅವರೇ ಇಳಿಸ್ಕೊಳ್ಳೋದು, ಅವರೇ ಮಾಡೋದು. ಮೇಲಿದ್ರೆ ಮಾತ್ರ, ಮೇಲಿಗೆ ಹಚ್ಚಿದ್ರೆ ಮಾತ್ರ ಕೀ ಕೊಡಂಗಿಲ್ಲ. ಇಲ್ಲಿ ಎಲ್ಲ ಐತೆ. ಮೇಲೆಲ್ಲ ಹಚ್ಬಿಡಕಣಲ್ಲ. ಆಮೇಲೆ ಕೆಳಗಡೆ ಅವ್ರು ಎತ್ತವರೆಗೂ ನಾವ್ ಎತ್ತಕ್ಕಾಗಲ್ಲ. ಇಲ್ಲ, ಅವ್ರ ಕೀ ಇರ್ತದೆ. ಈ ಗಾಡಿ ಮೇಲೆ ಇತ್ತಲ್ಲ,
ಅವ್ರ ಹತ್ರ ಕೀ ಇರ್ತದ ಮಚ್ಚ. ನಂಗೆ ಒಳ್ಳೆ ಮಾಲ್ ಬಂದಂಗೆ ಅನಿಸ್ತಿಲ್ಲ, ಯಾವುದೋ ಕಾರ್ದು ಗೋಡನ್ ಬಂದಂಗೆ ಅನಿಸ್ತಿಲ್ಲ. ಮಾಲ್ ಆಫ್ ಮೈಸೂರ್ಗೆ ಹೋಗಿಲ್ವಾ ನೀನು? ಮೈಸೂರು ಫಸ್ಟ್ ಟೈಮ್ ನಾನು ಈ ತರ ಪಾರ್ಕಿಂಗ್ ನೋಡ್ತಿರೋದು. ಕಾರ್ ಮೇಲೆ ಕಾರ್, ಮಾಲ್ಗೆ ಹೋಗಿಲ್ವೇನೋ ನೀನು? ಕಾರ್ ಮೇಲೆ ಕಾರ್. ಅಲ್ಲಿ ಸೇಮ್ ಹಿಂಗೆ ಇರೋದು ಪಾರ್ಕಿಂಗು ಎಲ್ಲ. ಸರ್ವಿಸ್ ಇದಕ್ಕೆ ಬಂದಂಗೆ ಅದೇ ಯಾವುದೋ ಸರ್ವಿಸ್ ಸೆಂಟರ್ ಬಂದಂಗೆ ಐತೆ. ಟೊಯೋಟಾ ಶೋರೂಮ್ ಅಲ್ಲಿ ಸೇಮ್ ಇದೆ ತರ ನಿಂತಿರ್ತಾವೆಲ್ಲ. ಮನೆ ಮನೇಲಿ ನಿಂತಿರ್ತಾವಲ್ಲ ಲೈಟ್ ಮ್ಯಾಕೊಂದು ಇಲ್ಲಿ ನೋಡಿ ಡಿಫೆಂಡರ್ ಇಲ್ಲ ಅದಕ್ಕೆ, ಅದನ್ನ ಮೇಲೆ ಹಾಕ್ಲಿಲ್ಲ. ಅದು ಹೆಂಗೆ ಹಾಕೋದು? ಇಂಥ ಕಾರ್ ಇಲ್ಲ ಅನ್ನಂಗಿಲ್ಲ ಇಲ್ಲಿ. ಎಲ್ಲ ಕಾರು ಇಲ್ಲೇ ನೋಡ್ಕೊಬಿಟ್ಟು ರಿವ್ಯೂ ಮಾಡಿಬಿಡ್ಬೋದು. ಕಾರ್ನ ಪಾರ್ಕಿಂಗ್ ಮಾಡ್ತಾ ಇದೀವಿ. ಇಲ್ಲಿ ನೋಡಿ, ಇದ್ರ ಮೇಲೆ ಹಚ್ಬಿಟ್ಟು ನಿಲ್ಸ್ಬೇಕು. ನಾ ಇವಾಗ ಜಸ್ಟ್ ಮಾಲ್ ಆಫ್ ಏಷ್ಯಾದೊಳಗಡೆ ಬಂದ್ವಿ. ಕಾರ್ನ ನಿಲ್ಸ್ಬಿಟ್ಟು ಮುಂಚೆ ಆಪಲ್ ಸ್ಟೋರ್ ಎಲ್ಲ ಇದ್ದು ನೋಡು ಮೇಲ. ನಾವು ಫಸ್ಟ್ ಫ್ಲೋರ್ ಅಲ್ಲಿ ಇದೀವಿ, ಮೇಲ್ಗಡೆ ಹೋಗ್ಬೇಕು ಇವಾಗ. ಇಲ್ಲಿ ತುಂಬಾ ಕಷ್ಟ ಇದೆ ನಮ್ಮ ಆಪಲ್ ಸ್ಟೋರ್ನ ಹುಡ್ಕೋದು. ಎಲ್ಲೂ ಆಪಲ್ ಸ್ಟೋರ್ ಅಂತಾನೆ ಬರ್ದಿಲ್ಲ. ಇಡೀ ಮಾಲ್ದು ಮ್ಯಾಪ್ ಇಲ್ಲೇ ಐತೆ ನೋಡಿ ಗೈಸ್. ಗ್ರೌಂಡ್ ಫ್ಲೋರ್ ಇಂದ ಹಿಡ್ದು 3rd ಫ್ಲೋರ್ ವರ್ಗು ಎಲ್ಲೆಲ್ಲಿ ಏನೇನ್ ಐತೆ ಅಂತ ಮ್ಯಾಪ್. 3 ಫ್ಲೋರ್ ಐತಿ ಮ್ಯಾಪ್. ಇಲ್ಲ ಐತೆ ನೋಡಿ ಆಪಲ್ ಸ್ಟೋರ್. ಆಪಲ್ ಸ್ಟೋರ್ಗೆ ಹೋಗೋಣ ಇವಾಗ. ಅಲ್ಲ ಇದೇನು ಆಪಲ್ ಸ್ಟೋರಾ ಇಲ್ಲ ಜಾತ್ರೆನಾ? ಇಷ್ಟೊಂದು ಜನ ಇದ್ದಾರೆ. ಏನು ಇಷ್ಟು ಜನ ಅವ್ರೆ ಶೇಖರ್? ಬನ್ನಿ ಇವಾಗ ಆಪಲ್ ಸ್ಟೋರ್ಗೆ ಹೋಗೋಣ. ಜನ ಜಾತ್ರೆ. ಗೈಸ್ ಆಪಲ್ ಸ್ಟೋರ್ಗೆ ಬಂದ್ವಿ. ಒಳ್ಳೊಳ್ಳೆ ಐಪ್ಯಾಡ್ಗಳಿದೆ, ಏನೇನೈತೆ ಎಲ್ಲ ನೋಡೋಣ ಬನ್ನಿ ಇವಾಗ. ಗೈಸ್ ಏರ್ಪೋರ್ಟ್ಸು ಮಚ್ಚಿ ನನ್ನ ಹತ್ರ ಇರೋದು ಯಾವುದು ಅಂತಾನೆ ಗೊತ್ತಿಲ್ವ ನನಗೆ. ನಂದು ಈ ಥರ ಇಲ್ಲ ಕಣ, ನನ್ನ ಹತ್ರ ಈ ಥರ ಇರೋದು ಪವನ್. ಸ್ಮಾಲ್ ಶೇಪ್ ಐತೆ. ನಂದು ಯಾವುದು ಅಂತ ಗೊತ್ತಿಲ್ಲ ನನಗೆ, ತಂದು ಇಲ್ಲ ನಾನು. ಹಾಂ ಹೌದು, ಇದ್ರಲ್ಲೂ ಬಡ್ಸೈತೆ ಇಲ್ಲಿ. ಅದು ಸೇಮ್ ಡಿಫರೆನ್ಸ್ ಇಲ್ಲ ಕಣ, ಎಲ್ಲ ಒಂದೇ. ಇಲ್ಲ ಕಣ, ಅದ್ರಲ್ಲಿ ಏನೇನು ಐತೆ. ಇದಿಲ್ವಾ? ಇದಿಲ್ಲ ಅಂದ್ರೆ ಪ್ರೋ 1 ನಿಂದು ಈಗ ಅದು ಸ್ಟಾಕೇ ಇಲ್ಲ ಇಲ್ಲಿ ಹಂಗ ನಿಂತದು. ಕೇಳ್ಬೋದಾ? ಸಾಂಗ್ ಎಲ್ಲ ಹಾಕ್ಬಿಟ್ಬಿಟ್ಟವ್ರು. ಕೊಡಿಲ್ಲ, ನಾನು ಹಾಕೋತೀನಿ. ಸೌಂಡ್ ಅಷ್ಟೇ ಡಿಸ್ಪ್ಲೇಗೆ ಇಟ್ಟಿರೋದು ಗೈಸ್ ಇದೆಲ್ಲ ಹೆಡ್ಸೆಟ್ಗಳನ್ನ. ಏರ್ಪೋರ್ಟ್ಸ್ ಮ್ಯಾಕ್ಸ್ ಇದೆಲ್ಲ 59,900 ರೂಪಾಯಿ, 60,000 ರೂಪಾಯಿ ಇದು ಹೆಡ್ಸೆಟ್ಟು. ನಾವೆಲ್ಲ ಅನ್ಕೋತೀವಿ ಇದು ನೋಡ್ಬಿಟ್ಟು ವಿರಾಟ್ ಕೊಹ್ಲಿ ಏನೋ ಯೂಸ್ ಮಾಡ್ತಾವನೆ ಅಂತ. ಇದು ಆಪಲ್ ಅವ್ರದ್ದು ಅದು ನೋಡು. ವಿರಾಟ್ ಕೊಹ್ಲಿ ಯೂಸ್ ಮಾಡೋದು ಇದೇನಾ? ಜಾಸ್ತಿ ನೋಡಿರೋದು ಇದು ಯೂಸ್ ಮಾಡೋದ್ರಲ್ಲಿ ಪವರ್ ಬಿಟ್ ಪ್ರೋ 2. ಇದು ಆಪಲ್ ಈ ಥರ ನಾನು ನೋಡೇ ಇರಲಿಲ್ಲ ಕಣ. ಇದು ಬಿಟ್ಟಿರೋದು ನೋಡಿ ಪವರ್ ಬಿಟ್ಸ್ ಅಂತ. ಆಪಲ್ದೇನಾ ಇದು? ಆಪಲ್ದೇನೆ ಇದು. ವಿರಾಟ್ ಕೊಹ್ಲಿ ಯೂಸ್ ಮಾಡೋದು. ಮ್ಯೂಸಿಕ್ ಏರಿಯಾ ಇದೆಲ್ಲ, ಏರ್ಪೋರ್ಟ್ಸ್ಗಳು, ಸ್ಪೀಕರ್ಗಳು, ಹೋಮ್ ಪೋರ್ಟ್. ಮುಂಚೆ ಆಪಲ್ದು ಸ್ಪೀಕರ್ಸ್ ಐತೆ ಅಂತಾನೆ ಗೊತ್ತಿರಲಿಲ್ಲ ನನಗೆ. ಟಿವಿನೂ ಇದೆ ಮುಂಚೆ. ಆಪಲ್ ಟಿವಿ. ಶೇಖರ್ ಆಪಲ್ ಟಿವಿ ತಗೊಳ್ಳೋ, ಚೈನ್ ಕೊಟ್ಬಿಟ್ಟು. ಅದು ಮಾಮೂಲಿ ಟಿವಿ, ಡಿವೈಸ್ ಮಾಡಲ್ ಮಾತ್ರ. ಆಪಲ್ ಟಿವಿ ಅಂತ ಹಾಕಿದ್ರಲ್ಲ, ಟಿವಿನೂ ಉಟ್ಬಿಟ್ಟವ್ರೆ ಅನ್ಕೊಬಿಟ್ಟು. ಇಲ್ಲಿ ಟ್ಯಾಬ್ಸ್ಗಳಿದೆ. ಐಪ್ಯಾಡ್. ಎಷ್ಟು ಜನ ಅವ್ರೆ ಅಂದ್ರೆ ಇದು ಆಪಲ್ ಸ್ಟೋರ್ ತರ ಅನ್ಸ್ತಿಲ್ಲ, ಜಾತ್ರೆ ಅನ್ಸ್ತಾ ಇದೆ. ಐಪ್ಯಾಡ್ಗಳೈತೆ ನೋಡಿ ಗೈಸ್ ಇಲ್ಲಿ. ಮುಂಚೆ ಎಷ್ಟಿದು? ಕೀಬೋರ್ಡ್ ಒಂದೇ 26,000. ಬರೀ ಕೀಬೋರ್ಡ್? ಓ ಇದು ಬರೀ ಕೀಬೋರ್ಡ್. ಕೀಬೋರ್ಡ್ ತಗೊಳು. ತುಂಬಾ ಚಿಕ್ಕದಾಯ್ತು. ಅವನ್ ಇದು ಮಿನಿನಾ? ಇಲ್ಲಿ ನೋಡಿ ಡಿಸ್ಪ್ಲೇಗೆ ಇಟ್ಟವ್ರೆ ಮಿನಿನ. ಗೇಮ್ ಎಲ್ಲ ಆಡ್ಬೋದು. ಜಾಸ್ತಿ ಇದು ನೋಡಿ, ಇದು ಎಡ್ಜು. ಚಿಕ್ಕದು ಸ್ವಲ್ಪ ದೊಡ್ಡದು. ಇದು ಎಷ್ಟು ಅಗಲದಲ್ಲಿ ಯಾರ್ದು ಎಡ್ಜೆ ಮಾಡ್ಬಿಡೋದು. ಕೀಬೋರ್ಡ್ ಬರಲ್ಲ ಅಲ್ವಾ ಇದಕ್ಕೆ? ಇದು ಕೀಬೋರ್ಡ್ ಬರಲ್ಲ. ಮಾಡ್ಕೋಬೇಕು ನೀನು, ತಗೋಬೇಕು. ಆಪಲ್ ವಾಚಸ್ಗಳಿದೆ ನೋಡಿ ಇಲ್ಲಿ. ನಿಮ್ಮ ಹತ್ರ ಯಾರ ಹತ್ರ ಇಲ್ವಾ ಆಪಲ್ ವಾಚು? ಫೋನ್ ಯಾವ್ಯಾವ ಮಚ್ಚ ಇದು ನೋಡಿ. ಇದು ವಾಚ್ ಅಲ್ಟ್ರಾ 3. ಇದು ಅಲ್ಟ್ರಾ 3 ವಾಚ್ ಸೀರೀಸ್ 11. ಇದು SE3 ಆಪಲ್ ವಾಚಸ್ಗಳು. ಇದೆಲ್ಲ ಗೈಸ್ ಇವಾಗ ಮೇನ್ ಆಪಲ್ ಸ್ಟೋರಲ್ಲಿ ಆಪಲ್ ಫೋನ್ಸ್ನ ತೋರಿಸ್ತೀನಿ ನೋಡಿ. ಇದು ಐಫೋನ್ ಏರ್ 17 ಐಫೋನ್ ಏರ್ ಇವಾಗ ಈ ಸಲ ಬಿಟ್ಟಿರೋದು. ಫಸ್ಟ್ ಎಲ್ಲ ಇರಲಿಲ್ಲ ಇದು ಆಪಲ್ ಏರ್ ಅಂತ. ತಿನ್ನೆಸ್ಟ್ ಫೋನ್ ಇದು.
ಫುಲ್ಲು ಲೈಟ್ ವೆಯ್ಟ್ ಇರುತ್ತೆ ನೋಡಿ, ವೆಯ್ಟೇ ಇರಲ್ಲ ಇದು, ಈಸಿಯಾಗಿ ಯೂಸ್ ಮಾಡ್ಬೋದು. ಮತ್ತು ಇದರಲ್ಲಿ ಏನು ಡಿಸಡ್ವಾಂಟೇಜ್ ಅಂತ ಅಂದರೆ ಬ್ಯಾಟ್ರಿ ಬ್ಯಾಕಪ್ ಕಮ್ಮಿ ಇರುತ್ತೆ, ಬಟ್ ಆದರೆ ತುಂಬ ಈಸಿಯಾಗಿ ಯೂಸ್ ಮಾಡ್ಬೋದು. ಕ್ಯಾಮ್ರಾ ಕ್ವಾಲಿಟಿ ತೋರಿಸ್ತೀನಿ ರೀ, ಐಫೋನ್ ಏರ್ದು 1X ಮತ್ತು 2X ಎರಡು ಮಾತ್ರ ಸಿಗುತ್ತೆ ಇದರಲ್ಲಿ. ವಿಡಿಯೋದಲ್ಲೂ ಅಷ್ಟೇ 1X 2X ಅಷ್ಟೇ. ಇದು ಐಫೋನ್ ಏರ್. ಇದ್ರ ಪ್ರೈಸಿಂಗ್ ಇಲ್ಲೆಲ್ಲ ಇರಬೇಕಲ್ಲ. ಮತ್ತೆ ಎಷ್ಟು ಪ್ರೈಸ್ ಇದು? 1,20,000 ಗೈಸ್ ಇದು ಐಫೋನ್ ಏರು. ನಾನು ತಗೋತಿರೋದು ಇದೇ ಫೋನು 17 Pro Max ಆರೆಂಜ್ ಕಲರ್, ಸೇಮ್ ಹಿಂಗೆ ಇರುತ್ತೆ. ಇವಾಗ ಇಸ್ಕೋಬೇಕು, ಅದಕ್ಕಿಂತ ಮುಂಚೆ ಆಪಲ್ ಸ್ಟೋರಲ್ಲಿ ಏನೇನೈತೆ ಅಂತ ತೋರಿಸೋಣ ಅಂತ ವ್ಲಾಗ್ ಮಾಡ್ತಿರೋದು. ನೀವು ಕಮೆಂಟ್ ಮಾಡಿ ವೈಟ್ ಕಲರ್ ಚೆನ್ನಾಗೈತೆ, ಆರೆಂಜ್ ಕಲರ್ ಚೆನ್ನಾಗೈತೆ ಅಂತ. ಇದು 10 ವರ್ಷ ಆ ಕಲರ್ ತೋರಿಸ, ಉಲ್ಟಾ ಇದೆಯಾ? ಬ್ಲೂ ಕಲರು ಹತ್ರ ತಗೋ, ಹಿಡ್ಕೋ ಈ ಕಡೆ. ಆರೆಂಜು, ಸಿಲ್ವರು, ಬ್ಲೂ. ನಾನು ತಗೋತಿರೋದು ಆರೆಂಜು. ನಿಮ್ಗೆ ಯಾವ್ದು ಇಷ್ಟ ಆಯ್ತು ಹೇಳಿ. ಹಾಂ, 17 Pro Max ವಿಡಿಯೋ ಕ್ಯಾಮ್ರಾ ಕ್ವಾಲಿಟಿ ತೋರಿಸ್ತೀನಿ ನೋಡಿ. ಗೈಸ್ ನೋಡಿ, ಐಫೋನ್ ಏರ್ ನೋಡಿದ್ವಲ್ಲ, ಅದರಲ್ಲಿ ಬರೀ 1X 2X. ಇದರಲ್ಲಿ ನೋಡಿ 0.5, 1X 2X 4X 8X ಎಲ್ಲ ಐತೆ ಇದರಲ್ಲಿ. ವಿಡಿಯೋದಲ್ಲೂ ಅಷ್ಟೇ 8Xವರೆಗೂ ಬರುತ್ತೆ. ಸೊ ಮತ್ತು ಕ್ವಾಲಿಟಿನೂ ಅಷ್ಟೇ ತುಂಬ ಡಿಫ್ರೆನ್ಸ್ ಇರುತ್ತೆ. ಮತ್ತು ಬ್ಯಾಟ್ರಿ ಬ್ಯಾಕಪ್ಪು ಕೂಡ ಜಾಸ್ತಿ ಇದೆ ಇದರಲ್ಲಿ. ಐಫೋನ್ 17 Pro Max ಆರೆಂಜ್ ಕಲರು, ತುಂಬ ಡಿಮ್ಯಾಂಡ್ ಇರೋ ಕಲರ್ ಇದು. ಹೆಂಗಾಯ್ತು ನೋಡಿ ನೀವು. ಅಚ್ಚಾ, ಇದು ನಿಂದು 16 Pro Max 17 Pro Max ನೋಡಿ. ಈ ಎರಡನ್ನ ತೆಗೆದಿಲ್ಲ ಹಾಕ್ಬಿಟ್ಟವ್ರೆ, ಅದನ್ನೇ ತಿಲ್ಗಿ ಹಾಕ್ಬಿಟ್ಟವ್ರೆ. ಅಷ್ಟೇ ಮಾಡಿದ್ರು. ನಂದು 15 ರೆಕಾರ್ಡ್, ನಾನು ವಿಡಿಯೋ ಮಾಡ್ತಿರೋದು 15 Pro Max. ಇದು 16 Pro Max, ಇದು 17 Pro Max. ನಿಂದು 14 Pro. ಇದು 17 Pro ಆರೆಂಜಲ್ಲೇ 17 Pro. ಇದು ನಾನು ತೋರಿಸಿದ Pro Max. ಪ್ರೋ ಅಲ್ಲಿ ಒಂದು ಸ್ವಲ್ಪ ಕ್ಯಾಮ್ರಾ ಡಿಫ್ರೆನ್ಸ್ ಏನಂತಂದ್ರೆ, ಓಕೆ ಇದರಲ್ಲಿ 8X ಐತೆ, ಬ್ಯಾಟ್ರಿ ಕೆಪಾಸಿಟಿ ಅಷ್ಟೇ ಚೇಂಜ್. ಇದರಲ್ಲಿ 8X ಐತೆ, ಅದರಲ್ಲಿ 8X ಐತೆ. ಮತ್ತು ಸೈಜ್ ಡಿಫ್ರೆನ್ಸ್ ಬರುತ್ತೆ. 17 Pro Max ದೊಡ್ಡ ಬರುತ್ತೆ, ಇದು ಸ್ವಲ್ಪ ಚಿಕ್ಕ ಬರುತ್ತೆ ಅಷ್ಟೇ. ನನ್ನ ಫೋನ್ಗೆ ಈ ಕೇಸ್ ತೊಗೊಂಡು ಎಲ್ಲಿ ಹಿಡ್ಕೊ ಓಡಾಡ್ಲಿ ಪವನ್. ಈ ಥರದ್ದು ತಗೋ ಅಂತಾನ, ಜಾತ್ರೆ ಆಗ್ಬಿಡುತ್ತೆ. ಫ್ರೀಯಾಗಿ ಕೊಡೋದು ಅಲ್ಲ, ಲೇಡೀಸ್ದು ಕ್ಯಾಪ್ ತೋರಿಸ್ತಾನೆ ತಗೋ ಅಂತ. ಇದು 4 ಓಡಾಡ್ಬಿಡು. ನೀನ್ ತಗೊಳಪ್ಪ ಇದನ್ನ. ಏನು ಹೇಳಿ? ಓ, ಇದೇನಾ CPU ಆಪಲ್ ಅವ್ರದ್ದು? ಮ್ಯಾಕ್ ಮಿನಿನ ಅದ್ರ ಹೆಸರು? ಇದನ್ನ ತಗೊಂಡು ಯಾವ್ದಾದ್ರು ಲ್ಯಾಪ್ಟಾಪ್ ಕನೆಕ್ಟ್ ಮಾಡ್ಬೋದು. ಜಸ್ಟ್ ಮಾನಿಟರ್ ಕನೆಕ್ಟ್ ಮಾಡ್ಕೊಳ್ತಾ ಅದಕ್ಕೆ ಅಷ್ಟೇ. ನೀವು ಯಾವುದೇ CPU ಯೂಸ್ ಮಾಡ್ಕೋಬೋದು, ಇದು ಮಾನಿಟರ್ ಯೂಸ್ ಮಾಡ್ಕೋಬೋದು. ಮೌಸ್ ಪ್ಯಾಡ್ ನೋಡಿ, ಎಡಿಟ್ ಮಾಡಿ ಮೌಸ್ ಪ್ಯಾಡು, ಕೀಬೋರ್ಡು. ಇದ್ರ ಹೆಸರು ಮ್ಯಾಕ್ ಮಿನಿ ಗೈಸ್. ಎಡಿಟಿಂಗ್ ಮಾಡಕ್ಕೆ ಇದನ್ನ ತಗೋ ಅಂತವ್ರೆ. ಎಷ್ಟು ಮಚ್ ಮ್ಯಾಕ್ ಮಿನಿ ಎಷ್ಟು ನೋಡು? 65,000 ಅಷ್ಟೇನಾ? 65 ಅಲ್ಲ ಕಣ, ಜಾಸ್ತಿ ಇರುತ್ತೆ. ಗೈಸ್, ಮ್ಯಾಕ್ ಮಿನಿಗೆ 59,900 ರೂಪೀಸ್ ಆಗುತ್ತೆ ಇದಕ್ಕೆ. ನನ್ಗಿರೋ ಮಾನಿಟರ್ಗೆ ತಗೋಬಿಡ್ಲಾ? ಎಷ್ಟು GB ಸ್ಟೋರೇಜ್ ಹಾಕೋಬೋದು ಅದಕ್ಕೆ? ಮ್ಯಾಕ್ ಮಿನಿ ಚಿಪ್ಪು 60,000. ನಿನಗೆ ಅವಾಗ ನಿಮಗೆ 16GB ಕೋರ್ ನ್ಯೂಟ್ರಲ್ ಇಂಜಿನ್, 250GB SSD ಸ್ಟೋರೇಜ್, 16GB ಯೂನಿಫೈಡ್ ಮೆಮೊರಿ ಅಂತ ಐತೆ. ಸೊ ಇದೇ ಥರ ಸೇಮ್ ಐಫೋನ್ ಥರ ನೀವು ನೋಡಿಲ್ಲಿ. ನನಗೆ ಇದು ಸಾಕಾಗಲ್ಲ, ಅಟ್ಲೀಸ್ಟ್ $5 ಬೇಕು. ಹಾರ್ಡ್ ಡಿಸ್ಕ್ ಇಟ್ಕೋಬೇಕು ನೀವು ಬೇಕಂದ್ರೆ ಅದಕ್ಕೆ 79,900 ನೀನು ಮಚ್ಚ. ಅಲ್ಲ, ಮ್ಯಾಕ್ ಮಿನಿಲೇ ಇದು ಸ್ಟೋರೇಜ್ ಮೇಲೆ ಪ್ರೈಸ್ ಡಿಫ್ರೆನ್ಸ್. ನೋಡಿಲಿ, ಇದೆರಡು ಒಂದು ಮಾಡಲ್. ಇದು ಸ್ಟಾರ್ಟಿಂಗ್ ಎಷ್ಟಾಯ್ತು ನೋಡು? ಇದು ಸ್ಟಾರ್ಟಿಂಗ್ ಎಷ್ಟಾಯ್ತು ನೋಡು? ಎಕ್ಸ್ಪ್ಲೋರ್ಗೆ ಹೋಗೋ ಶೇಖರ್. ಎಕ್ಸ್ಪ್ಲೋರ್ ಅವನೇ ಎಷ್ಟೈತೆ? 2,14,900. ಇದ್ರ ಹತ್ರ ಇದರಿಂದ ಸ್ವಲ್ಪ ದೂರ ಬಾ. ಬಾಯ್ ಕಡೆ. ಪ್ರೊಫೆಷನಲ್ ಯೂಟ್ಯೂಬರ್ 2 ಲಕ್ಷ ಅಂತ 2 ಲಕ್ಷ ಇರೋದು ಬರೀ ಇದೊಂದು ಡಿವೈಸ್. ಗೊತ್ತಾಯ್ತು. ಅದೆಲ್ಲ ಮಿಸ್ಟರ್ ಬೀಸ್ಟ್ ಆದಾಗ. ಹೌದು, ಮಿಸ್ಟರ್ ಬೀಸ್ಟ್ ಸಿಲಿಂಡರ್ ಯೂಸ್ ಮಾಡ್ತಾನೆ ಅನ್ಸುತ್ತೆ. ಹೌದು.
ಅವ್ರದ್ದೆಲ್ಲ ಬೆಂಕಿ ಇರುತ್ತೆ ಬಿಡು ಜಾಗ. ಗೈಸ್ ನಮ್ಗೆ ಆಪಲ್ ಸ್ಟೋರ್ ಒಳ್ಳೆ ತರಕಾರಿ ಮಾರ್ಕೆಟ್ ತರ ಅನ್ಸ್ತೈತೆ. ಫಿಶ್ ಮಾರ್ಕೆಟು. ನಮ್ದು ಪಿಕಪ್ ಇಲ್ಲೇ ಇರೋದು, ಇಲ್ಲೇ ಇಸ್ಕೋಬೇಕಾಗಿರೋದು ನಮ್ಮ ಫೋನ್ನ. 17 Pro Max ಬಂತು ನೋಡಿ, ಇಲ್ಲಿದೆ ನೋಡಿ, ಇದೆ ನಮ್ಮ ಹೊಸ ಫೋನ್. ಅನ್ಬಾಕ್ಸ್ ಆಮೇಲೆ ಮಾಡ್ತೀನಿ. ಇವಾಗ ನೋಡಿ, ಇದೆ ನಮ್ಮದು ಹೊಸ ಫೋನ್. ಗೈಸ್ ನಮ್ಮ ಹೊಸ 17 Pro Max ಇಲ್ಲಿದೆ. ಅನ್ಬಾಕ್ಸ್ ಇವತ್ತು ಮಾಡಲ್ಲ. ಒಟ್ನಲ್ಲಿ ಇವಾಗ ನಮ್ಮ ಆರೆಂಜ್ ಕಲರು 17 Pro Maxನ ತಗೊಂಡಾಯ್ತು ಆಪಲ್ ಸ್ಟೋರಲ್ಲಿ. ಮಚ್ಚಿ 17 Pro Max ಅಲ್ಲಿ ಡಿಫ್ರೆಂಟ್ ಆಗಿ ಬಂದಿರೋದು ಆರೆಂಜ್ ಕಲರ್. ಅಲ್ಲಿ ನೋಡಿ ಡಿಸ್ಪ್ಲೇ ಎಲ್ಲ ಯಾವ್ದಾಕವ್ರೆ. ನನ್ನ ಹತ್ರ ಆಲ್ರೆಡಿ ವೈಟ್ ಕಲರ್ ಆಯ್ತಲ್ಲ, ಈಗ ರೆಕಾರ್ಡ್ ಮಾಡ್ತಿದೆಯಲ್ಲ. ವೈಟ್ ಫೋನ್ ನನಗೆ ಒಂದು ಸಾಕು. ಇದನ್ನ ಇಟ್ಕೋತೀನಿ, ಮಾರಲ್ಲ. ಇದರಲ್ಲಿ 2 ವರ್ಷ ಯೂಟ್ಯೂಬ್ ವಿಡಿಯೋ ಮಾಡಿದ್ದೀನಿ. ನನ್ನನ್ನು ತುಂಬಾನೇ ಚೆನ್ನಾಗಿ ಸಾಕಿದೆ ಇದು. ಅದಕ್ಕೆ 15 Pro Maxನ ಇಟ್ಕೋತೀನಿ. ಬ್ಯಾಟ್ರಿ ರಿಪ್ಲೇಸ್ಮೆಂಟ್ ಮಾಡಬೇಕು ಅಂದರೆ ಮಾಡ್ಕೋತೀನಿ. 17 Pro Maxನ ಇವಾಗ ವಿಡಿಯೋ ಶೂಟ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ. ಸಿಮ್ಮೆ ಹಾಕಲ್ಲ ಇದಕ್ಕೆ. 17 Pro Max ಅಲ್ಲಿ ವಿಡಿಯೋ ಶೂಟ್ ಮಾಡ್ತೀನಿ. ಅನ್ಬಾಕ್ಸ್ ಮಾಡಿದಾಗ ಹೇಳ್ತೀನಿ ಯೂಸ್ಫುಲ್. ಶೇಖರ್ಗೆ ನನ್ನ ಕಡೆಯಿಂದ ಗಿಫ್ಟು ವಾಪಸ್ ಇಸ್ಕೋತೀನಿ. ನಮ್ಮ 17 Pro Maxನ ತಗೊಂಡ್ವಿ. ಆಪಲ್ ಸ್ಟೋರಲ್ಲಿ 1,70,000 ರೂಪಾಯಿನ ಕೊಟ್ಟು 17 Pro Maxನ ತಗೊಂಡು ವಾಪಸ್ ಹೋಗ್ತಾ ಇದೀನಿ ಇವಾಗ. ಪವನ್ ಒಂದು ಚಾಲೆಂಜ್ ವಿಡಿಯೋ ಮಾಡಿಸ್ಬಿಟ್ಟು ನಿಮ್ಗೆ ಏನಾದ್ರು ಗೇಮ್ ಆಡ್ಸ್ಕೊಡ್ತೀನಿ ಅಂದ್ರೆ ತಲೆ ಬುಡ ಹೋಗಿ ಗುದ್ದಾಡಿ ಗೆದ್ದು ಬಿಡ್ತೀರಲ್ವಾ? ನಮ್ಮ ಹೊಸ 17 Pro Max ತುಂಬಾ ದಿನದಿಂದ ಆರೆಂಜ್ ಕಲರ್ 17 Pro Max ತಗೋಬೇಕು ಅಂತ ಖುಷಿ ಇತ್ತು. ಜೀವನ ಎಲ್ಲ ಇದ್ರಲ್ಲೇ ಕಳೆದು ಬಿಟ್ಟಲ್ಲೋ. ಆಪಲ್ ಸ್ಟೋರ್ ತರ ಅನ್ಸ್ತದಲ್ಲ ಅದು ದೊಂಬಿ. ಜನ ಸಾಗರ. ಹೊಸ ಫೋನ್ ನ ಮನೆಗೆ ಹೋಗ್ಬಿಟ್ಟು ನಿಮ್ಗೆ 17 Pro Max ನ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀನಿ. ಮಾಲ್ ಆಫ್ ಏಷ್ಯಾದಲ್ಲಿ ಬರೋಕ್ಕೆ ಒಂದು ರೀಸನ್ ಐತೆ. ಮಾಲ್ ಆಫ್ ಏಷ್ಯಾದಲ್ಲಿ ಏನೋ ಮಾಡ್ತೀವಿ ಇವತ್ತು, ಅದನ್ನ ನಾಳೆ ಲಾಗಲ್ಲಿ ನೋಡಿ.